ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ಚೆನ್ನಾಗಿದ್ದೀನಿ. ಸೊ 8 ದಿನ ಆಯಿತು ನನಗೆ ನಿಜ ಹುಷಾರಿದ್ದಿಲ್ಲ. ಎಷ್ಟು ಸುಸ್ತು, ಕೆಮ್ಮು ಬಿಡಿ, ಕೆಮ್ಮು ಬೇಗ ವಾಸಿ ಆಗೋದಿಲ್ಲ. ಬಟ್ ಸುಸ್ತು ಅಂತೂ ಹೇಳಬಾರ್ದಷ್ಟು. ನನಗೆ ಎದ್ದು ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. 2-3 ದಿನ ನಾನು ಆ್ಯಕ್ಚುಲಿ ಬೆಡ್ಡಿಂದ ಎದ್ದೂ ಇಲ್ಲ, ಅಷ್ಟು ಸುಸ್ತು ನನಗೆ. ಫುಲ್ಲು ಜ್ವರನೂ ತುಂಬ ಇತ್ತು. ಈ ಸರ್ತಿ ಅಂತೂ ಒಟ್ಟಿಗೆ ಜ್ವರ, ಶೀತ, ಕೆಮ್ಮು, ಸುಸ್ತು ಎಲ್ಲ ಆವರಿಸ್ಕೊಂಡ್ಬಿಟ್ಟಿತ್ತು. ಈ ಕೆಮ್ಮು, ಈ ಕೋಲ್ಡಿಗೆ ಓಕೆ 15 ದಿನ 20 ದಿನ ಬೇಕು ಅದು ವಾಸಿ ಆಗಲಿಕ್ಕೆ. ಬಟ್ ಈ ಸುಸ್ತು ನಿಜವಾಗ್ಲೂ ಎಷ್ಟು ಸುಸ್ತು ಅಂದರೆ ಅದರಲ್ಲಿ ನನಗೆ ಊಟನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಒಂಥರ ವಿಷ ಎಲ್ಲ ಏನಾದರೂ ತಿನ್ನು ವಿಷ. ಸೊ ಹಾಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ, ವಾಯ್ಸ್ ಕೊಡಲಿಕ್ಕಾಗಿರಲಿಲ್ಲ. ಹಾಗೆ ನಮ್ಮ ಅಣ್ಣನ ಮಗನ ಬರ್ತ್ಡೇ ಇತ್ತು, ಪಾಪ ಮೊನ್ನೆನೇ ಬರ್ತ್ಡೇ ಆಯಿತು. ಸೊ ವಿಡಿಯೋನೂ ಕೂಡ ಹಾಕಿರಲಿಲ್ಲ. ಸೊ ಇವನ ಬರ್ತ್ಡೇ ಪ್ರತಿ ವರ್ಷ ಅಣ್ಣ ಸಿಂಪಲಾಗಿ ಒಂದು ಕೇಕನ್ನು ತಂದು ಕಟ್ ಮಾಡಿ ಫ್ಯಾಮಿಲಿಗೆ ಎಲ್ರಿಗೂ ಇನ್ವೈಟ್ ಮಾಡ್ತಾರೆ. ನಮ್ಮ ಅಣ್ಣನ ಖುಷಿ ಅದು, ಮಗನ ಬರ್ತ್ಡೇ ಮಾಡಬೇಕು ಅಂತ. ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ನಮಗೆ ಅವರು ಚಿಕ್ಕವ್ರ ಥರನೇ ಕಾಣಿಸ್ತಾರೆ. ನಮ್ಮ ಅಣ್ಣಂಗೆ ತುಂಬಾ ಖುಷಿ. ಅವ್ನ ಬರ್ತಡೇ ಬಂದುಬಿಟ್ರೆ ಕೇಕ್ ತಂದು ಎಲ್ರಿಗೂ ಕರೀದು ಕೇಕ್ ಕಟ್ ಮಾಡಿ ಒಂದು ಸಿಂಪಲಾಗಿ ಪಾರ್ಟಿ ಮಾಡಬೇಕು ಅಂತ ಆಸೆ ನಮ್ಮ ಅಣ್ಣಂಗೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವ್ನ ಬರ್ತಡೇನ ತುಂಬ ಚೆನ್ನಾಗಿ ಆಚರಿಸಿದ್ರು. ಸಿಂಪಲ್ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಖುಷಿಯಾಗಿ ಆಚರಿಸಿದ್ರು. ಹಾಗೆ ಪ್ರತಿ ವರ್ಷ ಅಣ್ಣ ನಮಗೆ ಕೇಕು ಏನೇನು ಮಾಡಬೇಕು ಅಂತ ಹೇಳ್ತಾಯಿದ್ರು. ಈ ವರ್ಷ ಅಣ್ಣ ಎಲ್ಲ ಅವರೇ ಮಾಡ್ಕೊಂಡಿದ್ದಾರೆ. ನಾನು ಕೆಲಸದ ಒತ್ತಡದಿಂದ ಬ್ಯುಸಿಯಾಗಿರ್ತೀನಿ. ಸೊ ನನ್ನ ಮಗಳಿಗೂ ಕೂಡ ಎಕ್ಸಾಮ್ಸ್ ಇತ್ತು. ಸೊ ಆ ಕಾರಣದಿಂದ ಮೋಸ್ಟ್ಲಿ ಅಣ್ಣನೇ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಕೇಕ್ ಕಟ್ ಆಯಿತು. ನಾನು ಕೆಲ್ಸಕ್ಕೆ ಹೋಗಿದ್ದೆ. ಅಣ್ಣ ಬರಲೇಬೇಕು ಅಂತ ಹೇಳಿದ್ದ. ಅಣ್ಣ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ಅಂತ ಹೇಳಿ ಸೊ ತುಂಬ ಕರೆದಿದ್ರಲ್ಲ ಅಣ್ಣ. ಹಾಗೆ ಕೆಲಸ ಬೇಗ ಮುಗಿಸ್ಕೊಂಡು, ಬೇಗ ಅಂದ್ರೂ 7:15 ಮುಗಿಸ್ಕೊಂಡು ಹಾಗೆ ಸಡನ್ನಾಗಿ ಅಣ್ಣನ ಮನೆ ಹತ್ರ ಬಂದೆ. ಎಲ್ಲರೂ ಬಂದಿದ್ದರು, ಎಲ್ರಿಗೂ ಕರೆದಿದ್ರು ಅಣ್ಣ. ಅಮ್ಮನೂ ಕೂಡ ರೆಡಿ ಆಗಿರಲಿಲ್ಲ. ನಾನು ಮತ್ತೆ ಮೇಲೆ ಹೋದೆ, ಅಮ್ಮ ರೆಡಿ ಆದ್ರ ಅಂತ ಹೇಳಿ ಮೇಲೆ ಹೋಗಿ ಅಮ್ಮನಿಗೂ ಕೂಡ ಕರ್ಕೊಂಡು ಬಂದೆ. ನಮ್ಮ ಅಣ್ಣನ ಮಗ ಇನ್ನೊಬ್ಬ ಟ್ಯೂಷನಿಗೆ ಹೋಗಿದ್ದ, ಅವನು ಕೂಡ ಬಂದ ಸದ್ಯ. ಅಂದರೆ ನಾವು 7:15 ಕೆಲಸದಿಂದ ಬಂದ್ವಿ. ಬರ್ತಡೇ ಕೇಕ್ ಕಟ್ ಎಲ್ಲ ಆಗೋಷ್ಟರೊಳಗೆ 8 ಗಂಟೆ ಆಯಿತು. ಸೊ ಎಲ್ಲರೂ ಬಂದಿದ್ದರು. ಅಣ್ಣನ ಮಕ್ಕಳು, ಅತ್ತಿಗೆ ಎಲ್ಲ ಬಂದಿದ್ದರು. ಆ್ಯಕ್ಚುಲಿ ಗಣಪತಿ ವಿಸರ್ಜನೆ ಮಾಡಿದ ವಿಡಿಯೋ ಕೂಡ ಇದೆ. ಅದ್ರ ಜೊತೆಗೆ ಬರ್ತಡೇದು ಕೂಡ ಹಾಕಿರಲಿಲ್ಲಲ್ಲ, ಹಾಗಾಗಿ ಈ ಕ್ಲಿಪ್ಪಿಂಗ್ಸು ಕೂಡ ಇಲ್ಲೇ ಆ್ಯಡ್ ಮಾಡಿದೆ ನಾನು ಬರ್ತಡೇದು. ನಮ್ಮ ಮನೆಯವರು ಕೂಡ ಬಂದ್ರಲ್ಲ. ಸೊ ಕೇಕು ಒಂದು ಫೋಟೋ ತೆಕ್ಕೊಳ್ರಿ ಅಂತ ಆಮೇಲೆ ಹೋಗಿ ಕೇಕ್ ತಿನ್ನಿಸ್ತಾ ಇದ್ವಿ. ಸೊ ನನ್ನ ಬ್ಯಾಟ್ರಿ ಫುಲ್ ಚಾರ್ಜ್ ಇರುತ್ತೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸಂಜೆವರೆಗೂ ಚಾರ್ಜ್ ಇರುತ್ತೆ. ಸಂಜೆ ಆಗ್ತಾ ಸ್ವಲ್ಪ ಡೌನ್ ಆಗಿಬಿಡುತ್ತೆ. ಯಾಕಂದರೆ ಬೆಳಗ್ಗೆ ಎದ್ದಿರ್ತೀನಿ. ಎದ್ದ ತಕ್ಷಣದಿಂದ ಕೆಲಸ ಮನೆ ಕೆಲಸ ಮುಗಿಸ್ಕೊಂಡು ಮತ್ತು ಹೊರಗಡೆ ಕೆಲಸ ಹೋಗ್ತೀನಿ. ಸೊ ಹಾಗಾಗಿ ಏನಾದರೂ ಫಂಕ್ಷನ್ಸ್ ಏನಾದರೂ ಇದ್ದರೆ ಸಂಜೆ ನಿಜವಾಗ್ಲೂ ನನ್ನ ಮುಖ ನೋಡೋಕ್ಕಾಗಲ್ಲ, ಅಷ್ಟು ಟಯರ್ಡ್ ಆಗಿರುತ್ತೆ. ಅಂದರೆ ಬಿಸಿಲಲ್ಲೆಲ್ಲ ಹೋಗಿರ್ತೀವನಲ್ಲ, ಸ್ವಲ್ಪ ಅಂದರೆ ಫುಲ್ಲು ಒಂಥರ ಸ್ಟ್ರೈನ್ ಆದಂಗೆ ಆಗುತ್ತೆ. ನನಗೆ ಕಣ್ಣೆಲ್ಲ ಒಂಥರ ಅನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಸ್ಟ್ರೈನ್ ಆಗಿದ್ದೀನಿ. ಫೋಟೋ ಬೇಡ ಅಂದ್ರೂ ಕೇಳಿಲ್ಲ, ಫೋಟೋ ತೆಕ್ಕೋ ಅಂತ ಹೇಳಿ. ಹಾಗೆ ಸಮೋಸ ತರಿಸಿದ್ರು, ಕೇಕು, ಚಿಪ್ಸು, ಸಮೋಸಾಗೆ ಕೆಂಪು ಚಟ್ನಿ, ಗ್ರೀನ್ ಚಟ್ನಿ ಇವೆಲ್ಲ ಇತ್ತು. ಆಮೇಲೆ ಜ್ಯೂಸ್ ಎಲ್ಲ ತಂದಿದ್ರು. ಸೊ ಹಿಂಗೆ ಸಿಂಪಲಾಗಿ ಬರ್ತ್ಡೇ ಮಾಡಿದ್ದು ಚೆನ್ನಾಗಿತ್ತು. ಸಮೋಸ ನನಗೆ ಮನೇಲಿ ಮಾಡಿದ್ದಂದರೆ ಸಖತ್ ಇಷ್ಟ. ಸಮೋಸ ಹೊರಗಡೆದಾದರೆ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ. ಚಿಪ್ಸು, ಕೇಕು ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಗಣಪತಿ ವಿಸರ್ಜನೆ. ಸೊ ಅಣ್ಣನ ಮನೆಯಲ್ಲಿ 5 ದಿನ ಗಣಪತಿನ ಇಡ್ತಾರೆ. ವಿಡಿಯೋ ನಾನು ಹೇಳಿದ್ನಲ್ಲ, ಫುಲ್ಲು ಲೇಟಾಗಿ ಆಗ್ತಾಯಿದೆ, ಹಾಕೋಕ್ಕೆ ಆಗ್ತಾಯಿಲ್ಲ. ಸೊ 2 ಅಣ್ಣನ ಮನೆಯಲ್ಲಿ ಗಣಪತಿ ವಿಸರ್ಜನೆ ಇತ್ತು. ನಾನು ಬರೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಹಾಗಾಗಿ ಪೂಜೆ ಎಲ್ಲ ಮುಗಿದು ಆರತಿ ಟೈಮಲ್ಲಿ ಬಂದೆ. ನಮ್ಮಮ್ಮ ಫೋನ್ ಮಾಡಿ ಕರಿತಾಯಿದ್ರು, ಬೇಗ ಬಾ ಅಂತ ಹೇಳಿ. ಹಾಂ ಅಮ್ಮ ಬಂದೆ ಅಂತ ಹೇಳಿ ನಾನು ಬರೋ ಅಷ್ಟೊತ್ತಿಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ದೇವ್ರನ್ನ ಕೆಳಗಡೆ ಇಳಿಸ್ಕೊಂಡಿದ್ರು. ತುಂಬ ಅಂದರೆ ಗಣಪತಿ ಅಂತಂದರೆ ಸುಮ್ಮನೆ ಅಲ್ಲ, ಅದಕ್ಕೆ 5 ದಿನ ನೈವೇದ್ಯ ಕೊಡಬೇಕು. ಬೆಳಗ್ಗೆ ಸಂಜೆ
ಬೆಳಗ್ಗೆ ಎಲ್ಲ ಅಡುಗೆ ಎಲ್ಲ ಏನು ಮಾಡಿರ್ತೀವೋ ಅದೆಲ್ಲ ನೈವೇದ್ಯ ಇಡಬೇಕು. ಸಂಜೆ ಮತ್ತೆ ಸ್ವೀಟ್ ಇಟ್ಟು ಮತ್ತೆ ನೈವೇದ್ಯ ಮಾಡಬೇಕು. ಗಣಪತಿ ಇಟ್ಟು ಸುಮ್ಮನೆ ಪೂಜೆ ಮಾಡಿದ್ರೆ ಅಲ್ಲ. ಸೊ ಗಣಪತಿಗೆ ತಿಂಡಿ ತಿನಿಸುಗಳು ಊಟಗಳು ಅಂತ ಅಂದ್ರೇ ಇಷ್ಟ. ಸೊ ಹಾಗಾಗಿ ಹೊಟ್ಟೆ ತುಂಬ ನಮ್ಮ ಮನೇಲಿ ಇರೋ ತನಕ ಹೊಟ್ಟೆ ತುಂಬ ನೈವೇದ್ಯ ಎಲ್ಲ ಮಾಡಿ ನೈವೇದ್ಯ ತೋರಿಸ್ಬೇಕು. ಸೊ ನಮ್ಮ ಮನೇಲಂತೂ ಅತ್ತಿಗೆ ಬೆಳಗ್ಗೆ ಬೇಗ ಎದ್ದ ತಕ್ಷಣವೇ ಸೊ ಅಡುಗೆ ಮಾಡಿಕೊಂಡು ನೈವೇದ್ಯನೇ ಮಾಡಿಬಿಡ್ತಾರೆ. ಒಂಥರ ಖುಷಿ ಅನಿಸುತ್ತೆ ಅಲ್ವಾ, ನಾವು ಗಣಪತಿ ಇಡ್ಬೋದಿತ್ತು ಅಂತ ಅನಿಸುತ್ತೆ ನನಗೆ. ಹಾಗೆ ಇವಾಗ ಗಣಪತಿ ತಗೊಂಡು ಹೊಳೆಗಡೆ ಹೋಗಬೇಕು. ಸೊ ಬೇಗನೆ ಅಂದರೆ 5:30 6 ಗಂಟೆ ಆಯಿತು, ಇನ್ನು ಬೆಳಕಿದೆ. ಆ್ಯಕ್ಚುಲಿ ಇಷ್ಟು ಬೇಗ ನಾವು ಯಾವತ್ತೂ ಬಿಟ್ಟಿರಲಿಲ್ಲ. ಸೊ ತುಂಬ ಗಣಪತಿಗಳು ಹೋಗುತ್ತೆ, ಹಾಗೆ ಬೇಗ ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾ ಇರೋದು. ಸೊ ನೋಡಿ, ಆ ಕಡೆಯಿಂದ ಅಣ್ಣನ ಮನೆಯಿಂದ ಆ ಕಡೆ ಗಣಪತಿ, ಈ ಕಡೆ ಒಂದು ಗಣಪತಿ, 2 ಆಟೋ ಮಾಡಿದರು. ಅಂದರೆ 2 ಗಣಪತಿ ಅಲ್ಲ, ಸೊ 2 ಆಟೋ ಮಾಡಿದರು. 2 ಕಡೆ ಗಣಪತಿನ ಕುತ್ಕೊಂಡು ತೊಗೊಂಡೋಗ್ಲಿಕ್ಕೆ. ಆಮೇಲೆ ಬಾಕಿಯವರು ಎಲ್ಲರೂ ಸೊ ಬೈಕ್ ಇದಾವಲ್ಲ, ಬೈಕು ಗಾಡಿಗಳಲ್ಲೆಲ್ಲ ಬರ್ತಾ ಇದ್ದಾರೆ. ಸೊ ನಾನು ಕೂಡ ಗಣಪತಿ ತೊಗೊಂಡು ಆಟೋದಲ್ಲೇ ಕುತ್ಕೊಂಡೆ. गणपति गणपति मोर गया, गणपति गणपति मोर गया, गणपति गणपति मोर गणपति थोड़ा सा ನೋಡಿ, ಹೊಳೆ ಹತ್ರ ಬಂದ್ವಿ. ಇಲ್ಲೂ ಕೂಡ ಮತ್ತೆ ಗಣಪತಿಗೆ ಇಟ್ಟು 5 ಮುಟ್ಟಿಗೆ ಖಾರ ಮಂಡಕ್ಕಿ ಸಿಹಿ ಕಜ್ಜಾಯ ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಸೊ ವಿಸರ್ಜನೆ ಟೈಮಲ್ಲೂ ಕೂಡ ಇದೇ ಥರ ಮನೆಯಲ್ಲಿ ಹೆಂಗೆ ಮಾಡಿರ್ತೀವೋ ಮತ್ತು ಇಲ್ಲೂ ಬಂದು ಕೂಡ ಹಾಗೆ ಪೂಜೆ ಮಾಡಬೇಕು. ನಮ್ಮ ಮನೆಯವರು ಗಣಪತಿ ಬಪ್ಪ ಕುಣಿರಿ ಕುಣಿರಿ ಎಲ್ಲರೂ ಅಂತ ಹೇಳಿ ಸೊ ಈ ಥರ ಕುಣ್ಕೊಂಡು ನಕ್ಕೊಂಡು ಖುಷಿಯಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಸೊ ಆ್ಯಕ್ಚುಲಿ ನಾನು ಗಣಪತಿ ಹಬ್ಬದ ದಿನ ಎಲ್ಲ ಚೆನ್ನಾಗೇ ಇದ್ದೆ. ಇನ್ನೊಂದು ಏನಪ್ಪ ಅಂತಂದರೆ, ನಂಗೆ ಹುಷಾರಿದ್ದಿಲ್ಲ, ನಮ್ಮ ಅಮ್ಮಂಗೂ ಕೂಡ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದರು. 3 ಡೇಸ್ ಏನೋ ಅಮ್ಮ ಹಾಸ್ಪಿಟಲಲ್ಲೇ ಇದ್ದರು. ಸೊ 1 ಡೇ ನಾನು ಅಮ್ಮಂಗೆ ಹೋಗಿ ನೋಡ್ಕೊಂಡು ಬಂದಿದ್ದು. ಮತ್ತು ನನಗೆ ಹೋಗೋಕ್ಕೆ ಆಗಿಲ್ಲ, ಯಾಕಂದರೆ ನನಗೆ ಎದ್ದೇಳೋಕ್ಕಾಗ್ತಿರ್ಲಿಲ್ಲ. ಸೊ ನನಗೆ ಅದೊಂದು ಗಿಲ್ಟು ಫೀಲ್ ಆಗ್ತಿತ್ತು. ಅಮ್ಮಂಗೆ ಹಾಸ್ಪಿಟಲಲ್ಲಿದ್ದಾರೆ, ನಂಗೆ ಹೋಗೋಕ್ಕಾಗ್ತಿಲ್ವಲ್ಲ ಅಂತ ಅದೊಂದು ಬೇಜಾರು ನಿಜವಾಗ್ಲೂ ತುಂಬ ಕಾಡ್ತಾಯಿತ್ತು ನನಗೆ. ಸೊ ನಾನು ಫಸ್ಟ್ ದಿನ ಹೋಗಿದ್ದೆ, ಅವತ್ತೇ ನನಗೆ ಫುಲ್ಲು ಡೌನ್ ಆಗಿಬಿಟ್ಟಿತ್ತು. ನಾನು ಹಾಸ್ಪಿಟಲಲ್ಲಿ ತೋರಿಸ್ಕೊಂಡೆ. ಸೊ ಅಮ್ಮನ ಜೊತೆಗೆ ನಾನು ಇರ್ತೀನಿ ಅಂತ ಅಂದೆ. ಅಮ್ಮ ಮತ್ತು ಅಣ್ಣ, ನಿನಗೆ ನೋಡೋಕ್ಕಾಗ್ತಾ ಇಲ್ಲ, ಇನ್ನು ಹಾಸ್ಪಿಟಲಲ್ಲಿ ಏನಿರ್ತೀಯ, ನೀನು ಹೋಗು, ನಾನು ಇರ್ತೀನಿ ಅಮ್ಮನ ಜೊತೆಗೆ ಅಂತ ಹೇಳಿ ಅಣ್ಣ ನನಗೆ ಮನೆಗೆ ಕಳಿಸಿದ್ರು. ಅದೇ ನಾನು ಹೋಗಿ ನೋಡ್ಕೊಂಡು ಬಂದಿದ್ದು. ಮತ್ತು ನಾನು ಅಮ್ಮಂಗೆ ಹೋಗಿ ನನ್ನ ಅಮ್ಮ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ರೂ ನನಗೆ ಹೋಗೋಕ್ಕಾಗಿಲ್ಲ. ಅಷ್ಟು ನನಗೆ ಸ್ಟ್ರೈನ್ ಆಗಿಬಿಟ್ಟಿತ್ತು. ಅದು ನಂಗೆ ಬೇಜಾರು. ನಂಗೆ ಹುಷಾರಿಲ್ಲ, ಓಕೆ, ಹೆಂಗೋ ಫೈನ್, ಬಟ್ ಅಮ್ಮಂಗೆ ಹುಷಾರಿಲ್ದಾಗ ನಾನು ಹೋಗೋಕ್ಕಾಗಿಲ್ಲಲ್ಲ ಅಂತ ಹೇಳಿ ತುಂಬ 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 ಬೇಜಾರಾಯಿತು. ಬಟ್ ಆಮೇಲೆ ಹೋಗಿ ಸಮಾಧಾನ ಆಗಲ್ವಲ್ಲ. ಆಮೇಲೆ ಮತ್ತೆ ಅಮ್ಮ ಹಾಸ್ಪಿಟಲಿಂದ ಮನೆಗೆ ಬಂದು 1 ದಿನ ಆದಮೇಲೆ ಮತ್ತೆ ಮಾರನೇ ದಿನ ಹೋಗಿ ಅಮ್ಮಂಗೆ ಮಾತಾಡ್ಸ್ಕೊಂಡು ಬಂದಿದ್ದು ನಾನು. ಸಿಕ್ಕಾಪಟ್ಟೆ ಕೆಮ್ಮು ನಮ್ಮಮ್ಮಂಗೆ. ಅದು ಏನು ಕೆಮ್ಮು ಅಂತಂದರೆ ಅಷ್ಟು ಕೆಮ್ಮು. ಆಮೇಲೆ ಅಡ್ಮಿಟೇ ಮಾಡಿಬಿಟ್ಟಿದ್ರು, ಅದು ನೋಡೋಕ್ಕಾಗದೆ ಎಕ್ಸ್ರೇ ಎಲ್ಲ ತೆಗೆದ್ರು, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿ 3 ಡೇಸ್ ಏನೋ ಹಾಸ್ಪಿಟಲಲ್ಲಿದ್ದು ಆಮೇಲೆ ಡಿಸ್ಚಾರ್ಜ್ ಮಾಡಿಕೊಂಡು ಬಂದರು. ಸೊ ಅದು ಬೇಜಾರು. ಇವಾಗ ಅಮ್ಮನೂ ಚೆನ್ನಾಗಿದ್ದಾರೆ. ಇನ್ನು ಪೂಜೆ ಎಲ್ಲ ಆಯಿತು. ನೋಡಿ, ಇನ್ನು ಹೊಳೆಯಲ್ಲಿ ಎಷ್ಟು ಜನ, 5 ದಿನದಕ್ಕೆ ಸಿಕ್ಕಾಪಟ್ಟೆ ಜನ ಬಿಡ್ತಾರೆ. ಸೊ ಮನೇಲಿ ಇಡೋರೆಲ್ಲರೂ ಬಿಡ್ತಾರೆ, ಹೊರಗಡೆ ಇಟ್ಟವರು ಬಿಡ್ತಾರೆ. ಸೊ ಫುಲ್ಲು ರಶ್ ಇತ್ತು. ಹೋಗ್ತಾ ಫುಲ್ ರಶ್ ಆಗುತ್ತೆ. ಸೊ ಹಾಗಾಗಿ ನಾವು ಬೇಗ ಬಂದಿದ್ದು. ಸೊ ಖಂಡಿತ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಸೊ ನೆಕ್ಸ್ಟು ಹಬ್ಬಗಳೇ ಹಬ್ಬ, ದಸರಾ ಹಬ್ಬ ಸ್ಟಾರ್ಟ್ ಆಗುತ್ತೆ. ಇನ್ನೇನು 5-6 ಡೇಸಲ್ಲಿ ದಸರಾ ಕೂಡ ಸ್ಟಾರ್ಟ್ ಆಗುತ್ತೆ. ನಮ್ಮೂರಲ್ಲಂತೂ ಫುಲ್ಲು ಜೋರು ವಿಜೃಂಭಣೆಯಿಂದ ಮಾಡ್ತಾರೆ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.